ಉದಾರವಾದ ಏನನ್ನು ವಿರೋಧಿಸಿ ಬೆಳೆಯಿತು ಎನ್ನುವುದನ್ನು ನಾವು ಹೋದ ಕ್ಲಾಸಲ್ಲಿ ಕೇಳಿದ್ದೇವೆ. ವಾಟ್ ಡಿಡ್ ಲಿಬರಲಿಸಮ್ ಒಪೋಸ್? ವಿ ಅನಲೈಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಈಗ ಉದಾರವಾದದ ಒಲವುಗಳು ಯಾವುದು? ವಾಟ್ ಆರ್ ಲಿಬರಲ್ ಸಿಂಪತೀಸ್? ಉದಾರವಾದ ಯಾವುದರ ಕಡೆ ಒಲವು ತೋರಿಸ್ತದೆ ಎನ್ನುವುದನ್ನು ನೋಡುವ. ಉದಾರವಾದ ವ್ಯಕ್ತಿ ಸ್ವಾತಂತ್ರ್ಯವನ್ನು ಸಮರ್ಥಿಸುತ್ತದೆ. ಲಿಬರಲಿಸಮ್ ಪ್ರಮೋಟ್ಸ್ ಇಂಡಿವಿಜುವಲ್ ಲಿಬರ್ಟಿ. ವ್ಯಕ್ತಿಗಳ ಮೇಲೆ ರಾಜ್ಯ ಅಧಿಕಾರವನ್ನು ಚಲಾಯಿಸುವಾಗ ವೆನ್ ಸ್ಟೇಟ್ ಎಕ್ಸಸೈಸಸ್ ಇಟ್ಸ್ ಪವರ್ ಓವರ್ ದ ಇಂಡಿವಿಜುವಲ್ಸ್, ಅದಕ್ಕೆ ಸಮರ್ಥನೆಗಳನ್ನು ಕೊಡಬೇಕು. ಇಟ್ ಮಸ್ಟ್ ಜಸ್ಟಿಫೈ ಇಟ್. ದ ಪವರ್ ಶುಡ್ ಬಿ ಲೆಜಿಟಿಮೇಟ್ಲಿ ಯೂಸ್ಡ್ ಎನ್ನುವಂತಹ ಪರಿಕಲ್ಪನೆ. ಈಗ ವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಏನು? ವಾಟ್ ಡು ವಿ ಮೀನ್ ಬೈ ಇಂಡಿವಿಜುವಲ್ ಲಿಬರ್ಟಿ ಅಂತ ಹೇಳಿದರೆ, ವ್ಯಕ್ತಿಯ ಬದುಕಿಗೆ ಅಡೆತಡೆಗಳನ್ನು ರಾಜ್ಯ ಹಾಕಬಾರ್ದು. ಸ್ಟೇಟ್ ಶುಡ್ ನಾಟ್ ಹಿಂಡರ್ ದ ಲೈಫ್ ಆಫ್ ದ ಇಂಡಿವಿಜುವಲ್ಸ್. ಅಡೆತಡೆಗಳು ಇಲ್ಲದೆ ಇರುವುದು. ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಹಿಂಡ್ರೆನ್ಸಸ್. ಬಾಹ್ಯ ಅಡೆತಡೆಗಳು ಇಲ್ಲದೆ ಇರುವುದು ಒಂದು. ಸೆಕೆಂಡ್, ವ್ಯಕ್ತಿ ತಾನು ಏನು ಬಯಸ್ತಾನೆ ಅದನ್ನು ವ್ಯಕ್ತಿ ಮಾಡಬೇಕು. ಫ್ರೀಡಮ್ ಟು ಎಕ್ಸಸೈಸ್ ಒನ್ಸ್ ಚಾಯ್ಸ್. ವ್ಯಕ್ತಿಗೆ ಇಷ್ಟ ಬಂದ ಬಯಸಿದ ಬದುಕಲು ಅವಕಾಶ. ಇದು ವ್ಯಕ್ತಿ ಸ್ವಾತಂತ್ರ್ಯದ ಅರ್ಥ. ಅದರ ಜೊತೆಯಲ್ಲಿ ವ್ಯಕ್ತಿ ಇತರರ ಗುಲಾಮನಾಗಿ ಇರಬಾರ್ದು. ಇಂಡಿವಿಜುವಲ್ ಶುಡ್ ನಾಟ್ ಬಿ ದ ಸ್ಲೇವ್ ಆಫ್ ಅದರ್ಸ್. ಇದು ಮೂಲಭೂತವಾಗಿ ವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ನೀವು ಮನಸ್ಸಿನಲ್ಲೇ ಇಡಬೇಕಾದ ಅರ್ಥ ಏನು? ಒಂದು, ವ್ಯಕ್ತಿಗೆ ಅಡೆತಡೆಗಳು ಇರಬಾರ್ದು, ಬಾಹ್ಯ ಅಡೆತಡೆಗಳು. ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಕನ್ಸ್ಟ್ರೈಂಟ್ಸ್. ವ್ಯಕ್ತಿ ತಾನು ಇಷ್ಟ ಬಂದ ಬದುಕಲು ಸ್ವಾತಂತ್ರ್ಯ ಇರಬೇಕು. ಫ್ರೀಡಮ್ ಟು ಲಿವ್ ಅ ಲೈಫ್ ಆಫ್ ಒನ್ಸ್ ಚಾಯ್ಸ್. ಮತ್ತು ಗುಲಾಮಗಿರಿ ಇರಬಾರ್ದು ಎನ್ನುವಂಥ ಪರಿಕಲ್ಪನೆ. ಇನ್ನು ಮನುಷ್ಯರು ಮೂಲಭೂತವಾಗಿ ಜಗಳಗಂಟಿಗಳು ಅಲ್ಲ. ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಬೇಸಿಕಲಿ ಕ್ವಾರಲ್ಸಮ್. ಅವರು ಸ್ವಹಿತ ಮತ್ತು ಪರಹಿತಗಳನ್ನೆರಡನ್ನೂ ಬಯಸುತ್ತಾರೆ. ಹ್ಯೂಮನ್ ನೇಚರ್ ಈಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಸೆಲ್ಫ್ ಸೀಕಿಂಗ್ ಆ್ಯಂಡ್ ಅದರ್ ರಿಗಾರ್ಡಿಂಗ್. ಇನ್ ಎಸೆನ್ಸ್ ಪರಹಿತ, ಅದರ್ ರಿಗಾರ್ಡಿಂಗ್. ಈಗ ನೋಡಿ, ಇದು ಒಂದು ಸಮತೋಲನದ ಪ್ರಶ್ನೆ. ತಾನು ಮತ್ತು ಅನ್ಯರ ನಡುವಿನ ಸಮತೋಲನ. ದ ಬ್ಯಾಲೆನ್ಸ್ ಬಿಟ್ವೀನ್ ಸೆಲ್ಫ್ ಆ್ಯಂಡ್ ದ ಅದರ್ಸ್. ತಾನು ಗೆಲ್ಲಬೇಕು, ಆದರೆ ತಾನು ಗೆಲ್ಲಬೇಕಾದ್ರೆ ಇತರರು ಸೋಲ್ಬಾರ್ದು. ಐ ಮಸ್ಟ್ ವಿನ್, ಬಟ್ ಇನ್ ಆರ್ಡರ್ ಟು ವಿನ್ ಅದರ್ಸ್ ಮಸ್ಟ್ ನಾಟ್ ಲೂಸ್ ಎನ್ನುವಂತಹ ಒಂದು ಸಾಮಾಜಿಕ ಹಿತದ ಪರಿಕಲ್ಪನೆ. ದ ಐಡಿಯಾ ಆಫ್ ಸೋಷಿಯಲ್ ಗುಡ್. ಇನ್ನು ರಾಜ್ಯ ಜನರ ಆರ್ಥಿಕ ಬದುಕಿನಲ್ಲಿ ಮಧ್ಯಪ್ರವೇಶ ಮಾಡಬಾರದು. ಕನಿಷ್ಠ ಮಧ್ಯಪ್ರವೇಶ, ಮಿನಿಮಮ್ ಇಂಟರ್ಫಿಯರೆನ್ಸ್ ಆಫ್ ದ ಸ್ಟೇಟ್ ಇನ್ ದ ಇಕಾನಮಿಕ್ ಲೈಫ್ ಆಫ್ ದ ಪೀಪಲ್. ಸಾಧ್ಯವಾದರೆ ರಾಜ್ಯ ಜನರ ದಾರಿಯಿಂದ ದೂರ ಇರಬೇಕು. ಸ್ಟೇಟ್ ಶುಡ್ ಬಿ ಅವೇ ಫ್ರಮ್ ಇಟ್ಸ್ ಇಂಟರ್ಫಿಯರೆನ್ಸ್. ಇನ್ನು ಉದಾರವಾದದ ಪ್ರಮುಖ ನಿಲುವು ಯಾವುದಂದರೆ ಇಮಾನ್ಯುಯಲ್ ಕಾಂತ್ ಪ್ರತಿಪಾದಿಸಿದ ನಿಲುವು. ದ ಸ್ಟ್ಯಾಂಡ್ ಟೇಕನ್ ಬೈ ಇಮಾನ್ಯುಯಲ್ ಕಾಂತ್. ಅದು ಏನು ಅಂದರೆ, ಇತರರು ನಮಗೆ ಏನು ಮಾಡಬಾರ್ದಂತ ನಾವು ಬಯಸ್ತೇವೆಯಾ? ವಾಟ್ ವಿ ವಾಂಟ್ ಅದರ್ಸ್ ನಾಟ್ ಟು ಡೂ ಟು ಅಸ್, ಅದನ್ನು ನಾವು ಇತರರಿಗೆ ಮಾಡಬಾರದು. ವಿ ಶುಡ್ ನಾಟ್ ಡೂ ಇಟ್ ಟು ಅದರ್ಸ್ ಎನ್ನುವಂತಹ ಒಂದು ಇಂಪೆರೇಟಿವ್, ಒಂದು ಅವಶ್ಯಕತೆ. ಇದನ್ನು ಉದಾರವಾದ ಪ್ರತಿಪಾದಿಸ್ತದೆ. ಇದು ನಿಮಗೆ ಉದಾರವಾದದ ಒಲವುಗಳು. ದ ಲಿಬರಲ್ ಸಿಂಪತೀಸ್ ಯಾವುದೆಲ್ಲ? ಅಪ್ಹೋಲ್ಡಿಂಗ್ ಆಫ್ ಇಂಡಿವಿಜುವಲ್ ಲಿಬರ್ಟಿ, ಗೊತ್ತಾಯ್ತಲ್ಲ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದು. ಲೆಜಿಟಿಮೇಟ್ ಯೂಸ್ ಆಫ್ ಪವರ್, ನ್ಯಾಯಯುತವಾದ ಅಧಿಕಾರ ಚಲಾವಣೆ. ಬ್ಯಾಲೆನ್ಸ್ ಬಿಟ್ವೀನ್ ಸೆಲ್ಫ್ ಸೀಕಿಂಗ್ ಆ್ಯಂಡ್ ಅದರ್ ರಿಗಾರ್ಡಿಂಗ್ ಹ್ಯೂಮನ್ ನೇಚರ್. ಸಮತೋಲನ ಸ್ವಹಿತ ಮತ್ತು ಪರಹಿತದ ನಡುವೆ. ಮಿನಿಮಮ್ ಗವರ್ಮೆಂಟ್, ಕನಿಷ್ಠ ಸರಕಾರದ ಕಲ್ಪನೆ. ಹಾಗೂ ಇತರರಿಗೆ ನಾವು ಏನು ಮಾಡಬಾರ್ದು ಅಂತ ಬಯಸ್ತೇವೆ ಅದು ನಾವು ಇತರರಿಗೆ ಮಾಡಬಾರ್ದು ಎನ್ನುವಂಥ ಇಂಪೆರೇಟಿವ್. ಇಷ್ಟು ನಿಮಗೆ ಉದಾರವಾದದ ಒಲವುಗಳು, ಲಿಬರಲ್ ಸಿಂಪತೀಸ್ ಅಂತ ಗೊತ್ತಿರಬೇಕು.
ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದಾರವಾದಿ ರಾಜ್ಯದ ಪರಿಕಲ್ಪನೆ ಹೇಗಿದೆ? ವಾಟ್ ಈಸ್ ದ ಲಿಬರಲ್ ಕಾನ್ಸೆಪ್ಷನ್ ಆಫ್ ಸ್ಟೇಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? ನೋಡಿ, ಇಲ್ಲಿ ರಾಜ್ಯ ಮೂಲಭೂತವಾಗಿ ಜನರ ನಡುವಿನ ಸಹಕಾರಾತ್ಮಕ ಸಂಘಟನೆ. ಸ್ಟೇಟ್ ಈಸ್ ಎ ಕೋಆಪರೇಟಿವ್ ಎಂಟರ್ಪ್ರೈಸ್ ಆಫ್ ದ ಪೀಪಲ್. ಅತ್ಯುನ್ನತ ಸಹಕಾರ, ದ ಹೈಯೆಸ್ಟ್ ಕೋಆಪರೇಷನ್. ರಾಜ್ಯ ಸಾಮಾಜಿಕ ಒಪ್ಪಂದದ ಫಲ. ಸ್ಟೇಟ್ ಈಸ್ ಎ ಸೋಷಿಯಲ್ ಕಾಂಟ್ರ್ಯಾಕ್ಟ್. ಯಾರ ನಡುವಿನ ಸಾಮಾಜಿಕ ಒಪ್ಪಂದ ಅಂದರೆ ಜನರ ನಡುವಿನ ಸಾಮಾಜಿಕ ಒಪ್ಪಂದ, ದ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಬಿಟ್ವೀನ್ ದ ಪೀಪಲ್. ಸಾಮಾಜಿಕ ಒಪ್ಪಂದ ಯಾಕೆ ಅಂದರೆ ಪರಸ್ಪರ ಶಾಂತಿ ಮತ್ತು ಸಹಕಾರದಿಂದ ಜನಪ್ರಗತಿ ಸಾಧಿಸುವುದು. ಗ್ಯಾರಂಟಿ ಆಫ್ ಮ್ಯೂಚುವಲ್ ಪೀಸ್ ಆ್ಯಂಡ್ ಪ್ರೋಗ್ರೆಸ್ ಈಸ್ ದ ಶೇರ್ಡ್ ಪರ್ಪಸ್ ಆಫ್ ಎವ್ರಿ ಸ್ಟೇಟ್ ಆರ್ ಎವ್ರಿ ನೇಷನ್ ಇನ್ ದ ವರ್ಲ್ಡ್. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರ ಶಾಂತಿ, ಸುರಕ್ಷೆ, ಪ್ರಗತಿಯನ್ನು ಬಯಸುತ್ತದೆ. ಎವ್ರಿ ನೇಷನ್ ವಾಂಟ್ಸ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಪ್ರೋಗ್ರೆಸ್. ರಾಷ್ಟ್ರಗಳಿಗೆ ಯಾಕೆ ಶಾಂತಿ, ಪ್ರಗತಿ ಮತ್ತು ಸಹಕಾರ? ವೈ ಪೀಸ್, ಕೋಆಪರೇಷನ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಹೇಳಿದರೆ, ರಾಷ್ಟ್ರದ ಒಳಗಿನ ಜನರು ಶಾಂತಿ ಮತ್ತು ಪ್ರಗತಿಯನ್ನು ಸಾಧಿಸಬೇಕು. ದ ಪೀಪಲ್ ವಿದಿನ್ ದ ಸ್ಟೇಟ್ ಹ್ಯಾವ್ ಟು ಪ್ರಾಸ್ಪರ್, ಹ್ಯಾವ್ ಟು ಪ್ರೋಗ್ರೆಸ್. ಅದಕ್ಕೋಸ್ಕರ ಹೊರಗೆ ಕೂಡ ರಾಷ್ಟ್ರಗಳ ಜೊತೆ ಕೂಡ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರ ಇರಬೇಕು. ಪ್ರಪಂಚದ ಪ್ರತಿಯೊಂದು ರಾಷ್ಟ್ರ, ಎವ್ರಿ ನೇಷನ್ ಆಫ್ ದ ವರ್ಲ್ಡ್ ಇದನ್ನೇ ಬಯಸ್ತದೆ. ವಾಂಟ್ಸ್ ಸೆಕ್ಯೂರಿಟಿ, ಪೀಸ್ ಆ್ಯಂಡ್ ಪ್ರೋಗ್ರೆಸ್, ಶಾಂತಿ, ಸುರಕ್ಷೆಯನ್ನು ಬಯಸ್ತದೆ. ಆಧುನಿಕ ಯುಗದಲ್ಲಿ ಇನ್ ದ ಮಾಡರ್ನ್ ಏಜ್, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಯೋಜನಗಳು, ದ ಬೆನಿಫಿಟ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ರಾಷ್ಟ್ರಗಳಿಗೂ ಲಭಿಸಬೇಕು. ಶುಡ್ ಬಿ ಅವೈಲೇಬಲ್ ಟು ಆಲ್ ನೇಷನ್ಸ್. ಈಗ ಆಧುನಿಕ ವಿಜ್ಞಾನದಿಂದ ಆರೋಗ್ಯ ಕ್ಷೇತ್ರದಲ್ಲಿ ಆಗುವ ಪ್ರಗತಿ, ಪ್ರಯೋಜನ, ಅಥವಾ ಉತ್ಪಾದನಾ ಕ್ಷೇತ್ರದಲ್ಲಿ ಆಗುವ ಪ್ರಯೋಜನ, ಅದು ಕೇವಲ ಹುಟ್ಟಿದ ರಾಷ್ಟ್ರಕ್ಕೆ ಮಾತ್ರ ಪ್ರಯೋಜನಕಾರಿ ಅಲ್ಲ. ದಟ್ ಈಸ್ ನಾಟ್ ಓನ್ಲಿ ಬೆನಿಫಿಷಿಯಲ್ ಟು ಓನ್ಲಿ ವೇರ್ ಇಟ್ ಎಮರ್ಜ್. ಅದು ಎಲ್ಲರಿಗೂ ಹರಡಬೇಕು. ಇಟ್ ಮಸ್ಟ್ ಸ್ಪ್ರೆಡ್ ಟು ಆಲ್. ಆದುದರಿಂದ ಎಲ್ಲ ರಾಷ್ಟ್ರಗಳ ಹಂಚಿಕೊಂಡ ಸಮಾನ ಆಸಕ್ತಿ ಯಾವುದು? ವಾಟ್ ಈಸ್ ದ ಶೇರ್ಡ್ ಇಂಟ್ರೆಸ್ಟ್ ಆಫ್ ದ ಆಲ್ ನೇಷನ್ಸ್ ಅಂದರೆ ಆಧುನಿಕತೆಯ ಪ್ರಯೋಜನಗಳು ಸಾರ್ವತ್ರಿಕ. ದ ಬೆನಿಫಿಟ್ಸ್ ಆಫ್ ಮಾಡರ್ನಿಟಿ ಆರ್ ಯೂನಿವರ್ಸಲ್. ಹೇಗೆ ಆಧುನಿಕತೆಯ ಹೊರೆಗಳು ಸಾರ್ವತ್ರಿಕವ, ಲೈಕ್ ದ ಬರ್ಡನ್ಸ್ ಆಫ್ ಮಾಡರ್ನಿಟಿ ಆರ್ ಯೂನಿವರ್ಸಲ್, ಸೊ ಆರ್ ದ ಬೆನಿಫಿಟ್ಸ್ ಆಫ್ ಮಾಡರ್ನಿಟಿ. ಆದುದರಿಂದ ರಾಷ್ಟ್ರಗಳು ಸಹಕಾರದ ಮೂಲಕ, ದೇರ್ಫೋರ್ ನೇಷನ್ಸ್ ಥ್ರೂ ಕೋಆಪರೇಷನ್, ಪ್ರಯೋಜನಗಳನ್ನು ಎಲ್ಲ ಕಡೆ ಸಾರ್ವತ್ರಿಕವಾಗಿ ಹಂಚುವ ಥರ ಮಾಡಬೇಕು. ಮಸ್ಟ್ ಮೇಕ್ ದ ಅಡ್ವಾಂಟೇಜಸ್ ಟು ಬಿ ಅವೈಲೇಬಲ್ ಟು ಆಲ್ ನೇಷನ್. ಇದನ್ನು ಬಳಸಿ ರಾಜ್ಯದ ಒಳಗಿನ ವ್ಯಕ್ತಿಗಳು ಬೆಳೆಯಬೇಕು. ಬೈ ಯೂಸಿಂಗ್ ದಿಸ್ ದ ಇಂಡಿವಿಜುವಲ್ಸ್ ಹ್ಯಾವ್ ಟು ಪ್ರಾಸ್ಪರ್. ಇದು ಲಿಬರಲ್ ಕಾನ್ಸೆಪ್ಷನ್ ಆಫ್ ದ ಸ್ಟೇಟ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದಾರವಾದಿ ರಾಜ್ಯದ ಪರಿಕಲ್ಪನೆ. ಯುದ್ಧದಿಂದ ಪ್ರಗತಿ ಸಾಧ್ಯ ಇಲ್ಲ. ವಾರ್ ಕೆನಾಟ್ ಲೀಡ್ ಟು ಪ್ರೋಗ್ರೆಸ್. ಸಹಕಾರದಿಂದ ಪ್ರಗತಿ ಸಾಧ್ಯ. ಕೋಆಪರೇಷನ್ ಕ್ಯಾನ್ ಲೀಡ್ ಟು ಪ್ರೋಗ್ರೆಸ್. ಪರಸ್ಪರ ಸಹಕಾರದಿಂದ ರಾಜ್ಯಗಳು ಇರುವಾಗ, ವೆನ್ ನೇಷನ್ಸ್ ಎಕ್ಸಿಸ್ಟ್ ವಿತ್ ಮ್ಯೂಚುವಲ್ ಕೋಆಪರೇಷನ್, ರಾಜ್ಯದ ಒಳಗಿನ ಜನರು ಬೆಳೆಯುತ್ತಾರೆ. ದ ಇಂಡಿವಿಜುವಲ್ಸ್ ವಿದಿನ್ ದ ಸ್ಟೇಟ್ ಪ್ರಾಸ್ಪರ್. ಇದು ಮುಖ್ಯವಾಗಿ ಉದಾರವಾದದ ರಾಜ್ಯದ ನಿಲುವು ಆಗಿದೆ. ದಿಸ್ ಈಸ್ ದ ಬೇಸಿಕ್ ಸ್ಟ್ಯಾಂಡ್ ಆಫ್ ಲಿಬರಲಿಸಮ್ ಇನ್ ದ ಇಂಟರ್ನ್ಯಾಷನಲ್ ಫೀಲ್ಡ್. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಾಂಪ್ರದಾಯಿಕ ಉದಾರವಾದ ಪ್ರತಿಪಾದಿಸುವ ನಿಲುವುಗಳು ಯಾವುವು? ವಾಟ್ ಆರ್ ದ ಸ್ಟ್ಯಾಂಡ್ಸ್ ಆಫ್ ಕ್ಲಾಸಿಕಲ್ ಲಿಬರಲಿಸಮ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? INR ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಈಗ ಸಾಂಪ್ರದಾಯಿಕ ಉದಾರವಾದದ ಪ್ರಕಾರ, ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಲಿಬರಲಿಸಮ್, ಮಾನವನ ವೈಚಾರಿಕತೆಯಲ್ಲಿ ಅಚಲವಾದ ನಂಬಿಕೆ, ಅನ್ವೇವರಿಂಗ್ ಬಿಲೀಫ್ ಆನ್ ಹ್ಯೂಮನ್ ರೀಸನ್. ಮನುಷ್ಯರು ವಿಚಾರ ಮಾಡುವ ಜೀವಿಗಳು, ಹ್ಯೂಮನ್ ಬೀಯಿಂಗ್ಸ್ ಆರ್ ರ್ಯಾಷನಲ್ ಎನಿಮಲ್ಸ್ ಎನ್ನುವಂಥ ನಂಬಿಕೆ, ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಮರ್ಥ್ಯಗಳು ಮನುಷ್ಯನನ್ನು ಉತ್ತಮಗೊಳಿಸ್ತವೆ.
ಕೇಪಬಿಲಿಟೀಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಪ್ರೂವ್ ದ ಹ್ಯೂಮನ್ ಲೈಫ್. ಇದು ಉದಾರವಾದದ ಪ್ರಮುಖ ನಿಲುವು, ಸಾಂಪ್ರದಾಯಿಕ ಉದಾರವಾದ. ಮನುಷ್ಯ ಆದಷ್ಟು ವೈಚಾರಿಕವಾಗಿ ಬದುಕಬೇಕು. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ರೀಸನ್ ಇನ್ ದೇರ್ ಲೈಫ್. ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಾಮರ್ಥ್ಯಗಳಲ್ಲಿ ನಂಬಿಕೆ, ಬಿಲೀಫ್ ಇನ್ ದ ಕೇಪಬಿಲಿಟೀಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ವ್ಯಕ್ತಿ ಸ್ವಾತಂತ್ರ್ಯ ಅತ್ಯಂತ ಮುಖ್ಯ. ಇಂಡಿವಿಜುವಲ್ ಲಿಬರ್ಟಿ ಈಸ್ ವೆರಿ ಎಸೆನ್ಷಿಯಲ್. ವ್ಯಕ್ತಿಗೆ ಸ್ವಾತಂತ್ರ್ಯ ಇರಬೇಕಾದ್ರೆ ರಾಷ್ಟ್ರಗಳಿಗೂ ಸ್ವಾತಂತ್ರ್ಯ ಇರಬೇಕು. ಇಂಡಿವಿಜುವಲ್ ಲಿಬರ್ಟಿ ಈಸ್ ಪ್ರಮೋಟೆಡ್ ಇನ್ ದ ಕಾಂಟೆಕ್ಸ್ಟ್ ಆಫ್ ನ್ಯಾಷನಲ್ ಲಿಬರ್ಟಿ. ಆದುದರಿಂದ ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕಾಗಿ ಫಾರ್ ದ ನ್ಯಾಷನಲ್ ಲಿಬರ್ಟಿ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಸಹಕಾರದ ಅವಶ್ಯಕತೆ. ಇದು ಉದಾರವಾದದ ಇನ್ನೊಂದು ನಿಲುವು. ಉದಾರವಾದ ಪ್ರಜಾತಂತ್ರವನ್ನು ಪ್ರತಿಪಾದಿಸುವ ವ್ಯವಸ್ಥೆ. ಲಿಬರಲಿಸಮ್ ಪ್ರಮೋಟ್ಸ್ ಡೆಮೋಕ್ರಸಿ. ಆದರೆ ಯಾವ ಮಾದರಿಯ ಪ್ರಜಾತಂತ್ರ, ವಿಚ್ ಸಾರ್ಟ್ ಆಫ್ ಡೆಮೋಕ್ರಸಿ ಅಂತ ಹೇಳಿದರೆ ಉದಾರವಾದಿ ಪ್ರಜಾತಂತ್ರ, ಲಿಬರಲ್ ಡೆಮೋಕ್ರಸಿ. ಸ್ವಾತಂತ್ರ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡುವ ಪ್ರಜಾತಂತ್ರ, ವ್ಯಕ್ತಿಗಳ ಹಕ್ಕಿಗೆ ಮಹತ್ವವನ್ನು ನೀಡುವ ಪ್ರಜಾತಂತ್ರ. ಡೆಮೋಕ್ರಸಿ ವಿಚ್ ಪ್ರಮೋಟ್ಸ್ ದ ಇಂಡಿವಿಜುವಲ್ ರೈಟ್ಸ್. ಈ ಪ್ರಜಾತಂತ್ರ ಉದಾರವಾದಿ ಪ್ರಜಾತಂತ್ರ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ರಾಷ್ಟ್ರಗಳು ಸಾರ್ವತ್ರಿಕ ಆಧುನಿಕತೆಯನ್ನು ಸಾಧಿಸಬೇಕು. ಪ್ರಮೋಷನ್ ಆಫ್ ಯೂನಿವರ್ಸಲ್ ಮಾಡರ್ನಿಟಿ ಡ್ರಿವನ್ ಬೈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಪ್ರಗತಿಗೋಸ್ಕರ ರಾಷ್ಟ್ರಗಳ ನಡುವೆ ಸಹಕಾರ. ಕೋಆಪರೇಷನ್ ಅಮಂಗ್ ದ ನೇಷನ್ಸ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಪ್ರೋಗ್ರೆಸ್. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಶಾಂತಿ ಮತ್ತು ಸಹಕಾರ ಇದ್ದಾಗ ಮಾತ್ರ, ವೆನ್ ದೆರ್ ಈಸ್ ಪೀಸ್ ಆ್ಯಂಡ್ ಕೋಆಪರೇಷನ್, ವ್ಯಕ್ತಿಯ ಪ್ರಗತಿ ಸಾಧ್ಯ ಆಗ್ತದೆ. ಇಂಡಿವಿಜುವಲ್ ಪ್ರೋಗ್ರೆಸ್ ಬಿಕಮ್ಸ್ ಪಾಸಿಬಲ್. ವ್ಯಕ್ತಿ ಪ್ರಗತಿಯಾಗುವುದೇ ಹಕ್ಕುಗಳು ಇದ್ದಾಗ. ವೆನ್ ಡಸ್ ಇಂಡಿವಿಜುವಲ್ ಪ್ರೋಗ್ರೆಸ್ ಹ್ಯಾಪನ್ಸ್? ವೆನ್ ಇಂಡಿವಿಜುವಲ್ ರೈಟ್ಸ್ ಆರ್ ಗ್ಯಾರಂಟೀಡ್. ವ್ಯಕ್ತಿಯ ಹಕ್ಕುಗಳು ಖಾತರಿಯಾದರೆ ವ್ಯಕ್ತಿಯ ಪ್ರಗತಿ ಸಾಧ್ಯ ಆಗ್ತದೆ. ಅನ್ಯಾಯಗಳು ಇದ್ದರೆ, ವೆನ್ ದೇರ್ ಆರ್ ಇನ್ಜಸ್ಟಿಸಸ್, ವ್ಯಕ್ತಿ ಪ್ರಗತಿಯಾಗೋದಿಲ್ಲ. ಇಂಡಿವಿಜುವಲ್ ಡಸಂಟ್ ಗ್ರೋ. ಇದು ಉದಾರವಾದಿ ಅಥವಾ ಸಾಂಪ್ರದಾಯಿಕ ಉದಾರವಾದಿ ನಿಲುವುಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ದೀಸ್ ಆರ್ ದ ಟ್ರೆಡಿಷನಲ್ ಟೆನೆಂಟ್ಸ್ ಅಥವಾ ಟ್ರೆಡಿಷನಲ್ ಬೇಸಸ್ ಆಫ್ ಕ್ಲಾಸಿಕಲ್ ಲಿಬರಲಿಸಮ್. ಇಷ್ಟನ್ನು ನಾನು ನಿಮಗೆ ವಿವರಿಸಿದ ನಂತರ ಇನ್ನು ಮುಂದಿನ ವಿವರಣೆ ನಿಯೋ ಲಿಬರಲಿಸಮ್, ನವ ಉದಾರವಾದಿ ಪರಿಕಲ್ಪನೆ. ಈಗ ಇಷ್ಟು ನಾನು ನಿಮಗೆ ವಿವರಿಸಿದ್ದು ಟ್ರೆಡಿಷನಲ್ ಲಿಬರಲಿಸಮ್. ಅದರಲ್ಲಿ ಉದಾರವಾದದ ಅರ್ಥ ಬಂತು, ಉದಾರವಾದದ ನೆಲೆಗಳು ಬಂತು, ಉದಾರವಾದಿ ರಾಜ್ಯದ ಕಲ್ಪನೆ ಬಂತು, ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದಾರವಾದದ ನಿಲುವುಗಳು ಏನು ಎನ್ನುವುದನ್ನು ನಾನು ನಿಮಗೆ ವಿವರಿಸಿದ್ದೇನೆ. ಇದೆಲ್ಲವನ್ನು ನೀವು ಯಾವ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕಂದ್ರೆ ವಸಾಹತುಶಾಹಿ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇನ್ ದ ಕೊಲೋನಿಯಲ್ ಬ್ಯಾಕ್ಗ್ರೌಂಡ್. ಇಷ್ಟೆಲ್ಲ ವಿಚಾರಗಳು ಯುರೋಪಿನಲ್ಲಿ ಹುಟ್ಟಿ ಬೆಳೆಯುವಾಗ ಯುರೋಪಿನ ರಾಷ್ಟ್ರಗಳು ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ವಲಯದಲ್ಲಿ ಎಂತ ಮಾಡ್ತಾ ಇದ್ದವು? ವಸಾಹತುಶಾಹಿ ರಾಜಕಾರಣದಲ್ಲಿ ತೊಡಗಿದ್ದವು. ಪ್ರಪಂಚದ ಇತರ ರಾಷ್ಟ್ರಗಳನ್ನು ತಮ್ಮ ಮಾರುಕಟ್ಟೆಗಳನ್ನಾಗಿ ಪರಿವರ್ತಿಸುತ್ತಿದ್ದವು. ವೇರ್ ಚೇಂಜಿಂಗ್ ದ ಅದರ್ ನೇಷನ್ಸ್ ಆಫ್ ದ ವರ್ಲ್ಡ್ ಆ್ಯಸ್ ಇಟ್ಸ್ ಮಾರ್ಕೆಟ್. ಈ ಹಿನ್ನೆಲೆಯಲ್ಲೇ ಈ ಎಲ್ಲ ಐಡಿಯಾಗಳು, ಈ ಎಲ್ಲ ಪರಿಕಲ್ಪನೆಗಳು ಬೆಳೆದು ಬರ್ತವೆ ಎನ್ನುವುದು ನಿಮಗೆ ಗೊತ್ತಿರಬೇಕು.